ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 19 ಮದುವೆಯ ಮಾತು. ಈ ಅಧ್ಯಾಯದ ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅವನು ಸ್ಥಾನ ಕಾಲಕ್ಕತೀತನಾದವನು, ಅಂತ್ಯರಹಿತನು. ಹಾಲಿನಲ್ಲಿ ಓತಪ್ರೋತವಾಗಿ ಇರುವ ತುಪ್ಪದಂತೆ, ಎಳ್ಳುಗೊನೆಯಲ್ಲಿ ಮುಳ್ಳು ಮೊನೆಯಲ್ಲಿ ಪೊಳ್ಳು ಬಿಡದಂತೆ ಒಳಗೆ ಹೊರಗೆ ತುಂಬಿ ತುಳುಕುವ ಸರ್ವವ್ಯಾಪಿ ಚೈತನ್ಯನು. ಭವಚಕ್ರಕ್ಕೆ ಸಿಕ್ಕದವನು, ನಿರ್ಭಯನು. ಜಾತಿ ಮತ ಕುಲದ ಜಂಜಾಟಕ್ಕೆ ಸಿಕ್ಕದವನು, ಹೆಣ್ಣು ಗಂಡೆಂಬ ಲಿಂಗಭೇದವಿಲ್ಲದ ಸತ್ಯಸುಂದರ ಮಂಗಳಮಯನು. ನನ್ನನ್ನು ಇಂತಹವನೊಡನೆ ಒಂದುಗೂಡಿಸುವ ಸಾಮರ್ಥ್ಯವಿದೆಯೇ ನಿನಗೆ? ನೀನು ಹೇಳುವುದು ದೇವರನ್ನು ಕುರಿತಂತೆ ಅನ್ನಿಸುವುದು. ಅವನನ್ನು ಹಿಡಿದು ತರಲು ಸಾಧ್ಯವೇ? ಹತಾಶಳಾಗಿ ಲಿಂಗಮ್ಮ ನುಡಿದಳು. ನೋಡುವ, ಅಂತಹವನನ್ನು ಒಲಿಸಿಕೊಂಡು ನೀನು ಅತ್ತೆಯಾಗುವ ಸಾಮರ್ಥ್ಯ ಇದ್ದರೆ ಹೇಳು, ಅವನೇ ನನ್ನ ಚೆಲುವ ಗಂಡ. ಇಲ್ಲವಾದರೆ ಈ ಸಾವ ಕೆಡುವ ಗಂಡರ ಮುಂದೆ ನನ್ನನ್ನು ನಿಲ್ಲಿಸಬೇಡ, ಪ್ರದರ್ಶಿಸಬೇಡ. ಅವರನ್ನೊಯ್ದು ಒಲೆಯೊಳಗಿಕ್ಕು, ನಾನೊಲ್ಲೆ. ಸರಿ, ನಿನ್ನ ಹುಚ್ಚಾಟಕ್ಕೆ ಮಿತಿಯಿಲ್ಲ. ಅಂತಹವನನ್ನು ಲಗ್ನವಾಗುವುದುಂಟೆ? ಅಸಂಭವ. ಶರಣಸತಿ ಲಿಂಗಪತಿಯ ಸಂಬಂಧ ಅಳವಡಬೇಕೆಂದು ಶರಣರ ವಚನಗಳು ಹೇಳವೆ? ಅಂತರಂಗದಲ್ಲಿ ಆ ಸಂಬಂಧವನ್ನು ಬೆಳೆಸಿಕೋ ಎಂದು ಶಟಸ್ಥಲವು ಹೇಳುವುದೇ ಹೊರತು ಬಹಿರಂಗದಲ್ಲಿ ಲಗ್ನವಾಗಬೇಡ ಎಂದು ಹೇಳುವುದಿಲ್ಲ. ಲಿಂಗಮ್ಮ ಸಿಡಿದು ನುಡಿದಳು. ಆದರೆ ತಾಯಿ, ಉಳ್ಳುದೊಂದು ತನು ಉಳ್ಳುದೊಂದು ಮನ. ನಾನಿನ್ನಾವ ಮನದಲ್ಲಿ ಧ್ಯಾನವ ಮಾಡುವೆನಯ್ಯ? ಸಂಸಾರವನಾವ ಮನದಲ್ಲಿ ತಲ್ಲಿಯವಹೇನಯ್ಯ? ಅಕಟಕಟ ಕೆಟ್ಟೆ ಕೆಟ್ಟೆ. ಸಂಸಾರಕ್ಕಲ್ಲ, ಪರಮಾರ್ಥಕ್ಕಲ್ಲ, ಎರಡಕ್ಕೆ ಬಿಟ್ಟ ಕರುವಿನಂತೆ ಬಿಲ್ವ ಬೆಳವಲ ಕಾಯನೊಂದಾಗಿ ಹಿಡಿಯಬಹುದೇ ಚನ್ನಮಲ್ಲಿಕಾರ್ಜುನ? ಅವ್ವ, ಇರುವುದೊಂದು ಶರೀರ, ಇರುವುದೊಂದು ಮನ. ಅದು ಹೇಗೆ ಅವನ್ನು 2 ವ್ಯವಹಾರಗಳಲ್ಲಿ ತೊಡಗಿಸಬಹುದು? ನೋಡುವ, ಶರೀರವನ್ನು ಲೌಕಿಕ ಗಂಡನಿಗೆ ಸಲ್ಲಿಸಿ ಮನವನ್ನು ದೇವನಿಗೆ ಸಲ್ಲಿಸಿದರೆ ಅದು ವೇಶ್ಯೆಯ ಸ್ನೇಹದಂತಾಗುವುದು. ಈ ಒಲವಿಲ್ಲದ ಸೇವೆ, ಸ್ನೇಹವಿಲ್ಲದ ಮಾಟ ಗಂಡನಿಗೆ ತೃಪ್ತಿಯನ್ನು ಕೊಡವು. ಈ ಪುರುಷನಿಗೆ ಮನವನ್ನು ಕೊಟ್ಟು ದೇವನಿಗೆ ತನುವನ್ನು ಮೀಸಲಿಟ್ಟರೆ ಸಾರವಿಲ್ಲದ ಬೀಜದ ಸಿಪ್ಪೆಯನ್ನು ತೆಗೆದುಕೊಂಡು ದೇವನೇನು ಮಾಡುವನು? ದಯಾಮಯಿ ದೇವನು ಸಹಿಸಿಕೊಂಡಾನು. ಆದರೆ ಕಾಮದ ಹುಳುವಾದ ಪುರುಷನು ತನುವು ದೊರೆಯದ ಮನದ ಪರಿಶುದ್ಧ ಪ್ರೇಮವನ್ನು ಬಯಸುವನೇ? ಇದು ಅವ್ಯವಹಾರಿಕ ಪ್ರಜ್ಞೆ. ತನು ಮನಗಳನ್ನು ವಿಭಜಿಸಬೇಡ, ದಿನದ ವೇಳೆಯನ್ನು ವಿಭಜಿಸು. ಗಂಡನ ಸೇವೆಗೆ, ಗೃಹಕೃತ್ಯಕ್ಕೆ ಹೆಚ್ಚಿನ ಭಾಗ, ಪೂಜೆ ಪುರಸ್ಕಾರಗಳಿಗೆ ಸ್ವಲ್ಪ ಭಾಗ. ಎರಡಕ್ಕೆ ಬಿಟ್ಟ ಕರುವಿನಂತೆ ರುಚಿಕಟ್ಟಾದ ಹತ್ತಿಕಾಳಿನ ಹಾಲನ್ನು ಒಂದೆಡೆ ಇಟ್ಟು ಇನ್ನೊಂದೆಡೆ ಗೋವಳಿಗ ಹಾಲನ್ನು ಹಿಂಡುತ್ತಾನೆ. ಈ ಕರು ರುಚಿಕಟ್ಟಾದ ಹತ್ತಿಯ ಕಾಳಿನ ಹಾಲನ್ನು ಸವಿಯುವಾಗಲೇ ಮತ್ತೆ ತಾಯಿ ಮೊಲೆವಾಲ ನೆನಪಾಗಿ ಅತ್ತ ಓಡುವುದು. ಅಲ್ಲಿ ತಾಯಿಯ ಹಾಲನ್ನು ಕುಡಿಯುವಾಗಲೇ ಈ ಕಡೆ ಹತ್ತಿಕಾಳಿನ ಬಳಿ ಓಡುವುದು. ಒಂದು ಕಡೆಯೂ ಹೊಟ್ಟೆ ತುಂಬದಂತಾಗುವುದು. ಈ ಎರಡಕ್ಕೆ ಬಿಟ್ಟ ಕರುವಿನ ಗತಿ, ತಾಯಿಯ ಬಳಿ ನಿಂತು ಅವನು ಹಿಂಡಿಕೊಳ್ಳುವುದರಲ್ಲೇ ಸಾಕಷ್ಟು ಹಾಲು ಕುಡಿಯಬೇಕು. ಇಲ್ಲವೇ ಈ ಹತ್ತಿಯ ಕಾಳನ್ನಾದರೂ ಚೆನ್ನಾಗಿ ತಿನ್ನಬೇಕು. ಇಲ್ಲವಾದರೆ ಅದನ್ನು ಉಳಿದ ಹಸುಗಳು ತಿಂದು ಮುಗಿಸುತ್ತವೆ. ಹಾಗೆಯೇ ತಾಯಿ, ಸಂಸಾರದ ತಿಂಡಿಯ ಆಸೆ ಒಂದು ಕಡೆ, ದೈವಿ ಕಾರುಣ್ಯದ ತಾಯ ಹಾಲು ಮತ್ತೊಂದು ಕಡೆ. ಎರಡಕ್ಕೂ ಎಳೆಸಿದರೆ ಯಾವುದೊಂದೂ ಸಿಗದು. ನಿನ್ನ ಮಾತಿನ ಓಘವೇ ನನಗೆ ಅರ್ಥವಾಗದು ಮಾದೇವಿ. ಸಂಸಾರದಲ್ಲಿದ್ದು ಘನವಾದ ವ್ಯಕ್ತಿತ್ವ ಪಡೆದವರು ಎಷ್ಟು ಮಹಾನುಭಾವರಿಲ್ಲ. ಕಾರಿಕಾಲಮ್ಮೆ, ಪಾಂಡ್ಯ ಮಹಾದೇವಿ ಹಿಂದೆ ಆಗಿ ಹೋಗಲಿಲ್ಲವೇ? ಶಿರಿಯಾಳ ಚೆಂಗಳೆಯರಿಲ್ಲವೇ? ಹಿಂದಿನ ಉದಾಹರಣೆಗಳೇಕೆ? ಸೋಜ್ವಲ ಉದಾಹರಣೆಯಾಗಿ ನಮ್ಮ ಧರ್ಮಗುರು ಅಪ್ಪ ಬಸವಣ್ಣನವರು, ತಾಯಿ ನೀಲಾಂಬಿಕೆಯರಿಲ್ಲವೇ? ಅವ್ವ, ಪ್ರಾಣಿಗಳಲ್ಲಿ ಜಲಚರ, ಭೂಚರ, ಜಲಭೂಚರ ಎಂದು ವಿವಿಧ ಬಗೆಗಳುಂಟು. ಜಲಚರ ಪ್ರಾಣಿಯಾದ ಮೀನು ವಾತಾವರಣದ ಗಾಳಿಯನ್ನು ಕುಡಿದು ಬದುಕಲಾರದು. ಅದರ ಸ್ವಭಾವ ಜಲಪ್ರಕೃತಿಗೆ ಹೊಂದಿದೆ. ಅದರ ಅಂಗರಚನೆ ಹಾಗಿದೆ. ಭೂಚರ ಪ್ರಾಣಿಯಾದ ಹಸುವು ಜಲದಲ್ಲಿ ಬದುಕಲಾರದು. ಅದು ಭೂಪ್ರಕೃತಿಗೆ ಹೊಂದಿದೆ. ಅದರ ಅಂಗರಚನೆ ಹಾಗಿದೆ. ಕಪ್ಪೆಯು ಭೂಚಲಚರ ಪ್ರಾಣಿ. ಅದು ಭೂಮಿಯ ಮೇಲೂ ಬದುಕಬಲ್ಲದು, ಜಲದಲ್ಲೂ ಬದುಕಬಲ್ಲದು. ಅದನ್ನು ಅನುಕರಿಸಿ ಹಸು ನೀರಿಗಿಳಿದರೂ ತಪ್ಪು, ಮೀನು ದಡಕ್ಕೆ ಹಾರಿದರೂ ತಪ್ಪು. ಹಾಗೆಯೇ ಕೆಲವರು ಸದಾಕಾಲದಲ್ಲಿ ಅರ್ಥರಹಿತ ಭೋಗ ಪ್ರಪಂಚದ ನೀರಿನಲ್ಲಿ ಮುಳುಗಿ ತೇಲುವರು. ಅವರನ್ನು ಪಾರಮಾರ್ಥ ಪ್ರಪಂಚಕ್ಕೆ ಒಯ್ದರೆ ಕ್ಷಣಕಾಲವೂ ತಡೆಯದೆ ಚಟಪಟಿಸುವರು.
ಅಂದು ಶಾರದೆಯನ್ನು ಮಠಕ್ಕೆ ಪ್ರವಚನ ಕೇಳಲು ಕರೆದೊಯ್ದಿದ್ದೆ. 1 ತಿಂಗಳು ಸಹ ಗಂಡನೊಡನೆ ಸಂಸಾರ ಮಾಡದೆ ವಿಧವೆಯಾದ ಅವಳ ಬಾಳಿಗೊಂದು ತಿರುವು ಕೊಡಬೇಕೆಂದು ಪಾರಮಾರ್ಥ ಮೌಲ್ಯಗಳು ಅವಳ ಹೃದಯದ ಗಾಯಕ್ಕೆ ಲೇಪನವನ್ನು ನೀಡುವವೆಂದು ಕರೆದೊಯ್ದೆ. ಆದರೇನು, ಕ್ಷಣ ಕುಳಿತುಕೊಳ್ಳಲಾರದೆ ಚಟಪಟಿಸಿ ಬಂದು ಬಿಟ್ಟಳು. ನಾನೀಗ ಪಾರಮಾರ್ಥ ಪ್ರಪಂಚದ ಕೂಸು, ಸಂಸಾರದ ಕೆಸರಿನ ಮಡುವಿನಲ್ಲಿ ಈಜಲು ಅಸಮರ್ಥಳು. ನನ್ನನ್ನು ಸ್ವಬಯಕೆಗೆ ವಿರುದ್ಧವಾದ ಭೋಗದ ನೀರಿನೊಳಕ್ಕೆ ದೂಡಿದರೆ ಹೇಗೆ? ದೊಡ್ಡವರ ಉದಾಹರಣೆ ಕೊಡಬೇಕವ್ವ. ಬಸವಣ್ಣ, ನೀಲಮ್ಮನಂತಹವರು ಲೌಕಿಕ ಪಾರಮಾರ್ಥ ಎರಡನ್ನೂ ಕೂಡಿ ನಡೆಸುವ ಕಡುಜಾಣರು. ಅವರು ಭೂಜಲಚರ ಪ್ರಾಣಿಯಾದ ಕಪ್ಪೆಯಂತೆ ಸಂಸಾರದಲ್ಲಿದ್ದು ಸಂಸಾರಿಗಳಾಗಿರದವರು. ನಮ್ಮಲ್ಲಿ ಯೋಗ್ಯತೆ ಇಲ್ಲದೆ ಅಂಥವರನ್ನು ಅನುಕರಿಸ ಹೋದರೆ ನವಿಲನ್ನು ನೋಡಿ ಕೆಂಭೂತ ಪುಕ್ಕ ತೆರೆದಂತೆ, ರೇಷ್ಮೆಯ ಗೂಡನ್ನು ನೋಡಿ ಕಂಬಳಿ ಹುಳ ಕೋಶ ಹೆಣದಂತೆ, ಚಂದ್ರನನ್ನು ನೋಡಿ ಮಿಣುಕು ಹುಳ ಹಾರಿದಂತೆ ಆಗಿ ಅಪಹಾಸ್ಯಕ್ಕೆ ಈಡಾದೆವು. ಆನೆಯು ಆ ದಾರಿಯಲ್ಲಿ ಹೋಯಿತು ಎಂದರೆ ಆಡು ಆ ದಾರಿಯಲ್ಲಿ ಹೋಗಬಲ್ಲುದೇ? ಆದರೆ ಮಹಾದೇವಿ, ಹೆಣ್ಣಿಗೆ ಬೇರಾವ ಹಾದಿ ಇದೆಯಮ್ಮ? ಏಕವ್ವ, ಹೆಣ್ಣು ಭೋಗದ ಗೊಂಬೆ, ಹಡೆಯುವ ಯಂತ್ರ, ಪುರುಷನ ದಾಸಿ ಇಷ್ಟಾಗುವುದು ಬಿಟ್ಟು ಬೇರಾವ ಹಾದಿ ಇಲ್ಲವೇ? ಕೆರಳಿ ನುಡಿದಳು. ಅಷ್ಟಲ್ಲದೆ ನ ಸ್ತ್ರೀ ಸ್ವಾತಂತ್ರ್ಯಂ ಹರ್ತಿ ಎಂದು ಶಾಸ್ತ್ರಗಳು ಹೇಳುತ್ತವೆಯೇ? ಲಿಂಗಮ್ಮ ಪ್ರಶ್ನಿಸಿದಳು. ಅದನ್ನು ಹೇಳಿದವರು ಪುರುಷರೇ ತಾನೆ. ಶೋಷಕರು ಹೇಳುತ್ತಾ ಬಂದುದನ್ನು ಶೋಷಿತರು ಕೇಳುತ್ತಾ ಬಂದುದಕ್ಕೆ ಸಮಾಜವು ಈ ದುರವಸ್ಥೆಯಲ್ಲಿ ಇರುವುದು. ಹೆಣ್ಣು ಮಾಯೆ ಎಂದು ಧರ್ಮಶಾಸ್ತ್ರಗಳು ಅಲ್ಲಗಳೆಯುತ್ತವೆ. ಹೀಗಿದ್ದಾಗ ಮಾಯೆಯಾದ ಹೆಣ್ಣು ಮುಕ್ತಿ ಮಾರ್ಗಕ್ಕೆ ಏಕಾಂಗಿನಿಯಾಗಿ ಹೋಗಬಲ್ಲಳೆ? ಅವ್ವ, ಶರಣ ಧರ್ಮದ ಅನುಯಾಯಿ ನೀನಾಗಿದ್ದು ಅದರ ಕೆಚ್ಚು ನಿನಗರ್ಥವಾಗಿಲ್ಲ, ಅದರ ತಿರುಳನ್ನು ಸವಿದಿಲ್ಲ. ಹೆಣ್ಣು ಮಾಯೆ ಎಂಬ ತತ್ವದ ವಿರುದ್ಧ ಹೋರಾಟ ಮಾಡಿ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೈವಾಂಶಳು ಎಂದು ಸಾರಿರುವುದು ಕಾಣೆಯ? ಹೆಣ್ಣು ಹೊನ್ನು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದು ಮೂಢ ಸಂಪ್ರದಾಯವನ್ನು ಶರಣರು ಎದುರಿಸಿ ನಿಂತಿರುವುದು ಅರಿಯೆಯ? ಹೆಣ್ಣಿಗೆ ಧರ್ಮದಲ್ಲಿ, ಗುರುತ್ವದಲ್ಲಿ, ಮುಕ್ತಿ ಪದವಿಯಲ್ಲಿ ಸಮಾನತೆ ಕೊಡುವುದೇ ನಮ್ಮ ಧರ್ಮದ ಜೀವಾಳವಲ್ಲವೇ? ಪುರುಷತ್ವದ ಪ್ರಕೃತಿ ಸಿದ್ಧ ಗುಣಗಳು ಅಳಿಯದ ವ್ಯಕ್ತಿಗೆ ಸ್ತ್ರೀಯು ಮಾಯೆಯಾದರೆ, ಸ್ತ್ರೀತ್ವದ ಲಜ್ಜೆ ಕಾಯಗುಣ ಅಳಿಯದವಳಿಗೆ ಪುರುಷ ಮಾಯೆ. ಆದರೆ ಶರಣರು ಸ್ತ್ರೀತ್ವ ಪುರುಷತ್ವವನ್ನು ಹುಟ್ಟುಗುಣಗಳ ಕಾಳಿಕೆಯನ್ನು ಮೆಟ್ಟಿ ನಿಂತವರು. ಇಂತಹವರಿಗೆ ಯಾವ ಮಾಯೆ ಅಜ್ಞಾನಗಳಿಲ್ಲ, ಅಹಂಕಾರವಿಲ್ಲ. ಮದುವೆ ಎಂದರೇನು? ತನ್ನ ಸುಖ ದುಃಖ ಭೋಗ ತ್ಯಾಗ ಎಲ್ಲದರಲ್ಲಿ ಭಾಗಿಯಾಗುವ ಸಂಗಾತಿಯನ್ನು ಹೊಂದುವಿಕೆ. ಅಂದಾಗ ಸದ್ಗುಣವಂತ ಪತಿ ಸಿಕ್ಕರೆ ನಿನ್ನ ಮಾರ್ಗ ಇನ್ನೂ ಸರಳವಾಗುವುದಲ್ಲ? ಇಲ್ಲ ತಾಯಿ, ಮದುವೆ ಮಾನವನ ಸ್ವಾತಂತ್ರ್ಯ ಹರಣ ಮಾಡುವುದು. ಲಿಂಗಕಾಮಿಯಾಗಬೇಕಾದವಳನ್ನು ಪತಿಮೋಹಿ, ಸುತಮೋಹಿ, ಧನಮೋಹಿಯನ್ನಾಗಿ ಮಾಡುವುದು. ಬಾಲ್ಯಾವಸ್ಥೆಯಲ್ಲಿ ತಾಯಿ ತಂದೆಯರ ಮೋಹ, ಯೌವನದಲ್ಲಿ ಪತಿಯ ಮೋಹ, ಮುಪ್ಪಿನಲ್ಲಿ ಮಕ್ಕಳ ಮೋಹ. ಈ ಸುತ್ತನ್ನು ಸಂಸಾರ ವಿಸ್ತರಿಸುತ್ತಲೇ ಹೋಗುವುದು. ಮದುವೆ ಒಂದು ಆಧಾರ ಶಕ್ತಿ, ಅಬಲೆಯಾದ ಹೆಣ್ಣಿಗೆ ಮಹಾವೃಕ್ಷ. ನಿಜ, ನಿನ್ನ ಮಾತು ಸರ್ವಥಾ ಒಪ್ಪತಕ್ಕದ್ದೇ. ಬಳ್ಳಿಗೆ ಒಂದು ವೃಕ್ಷ ಬೇಕು, ಆದರೆ ವೃಕ್ಷಕ್ಕೆ ಯಾವ ಆಶ್ರಯ ಬೇಡ. ಆತ್ಮವಿಶ್ವಾಸವಿಲ್ಲದೆ ಒಂಟಿಯಾಗಿ ಬದುಕಲಾರೆನೆಂಬ ಹೆಣ್ಣಾಗಲಿ ಗಂಡಾಗಲಿ ಅವರಿಗೆ ಖಂಡಿತ ಆಶ್ರಯ ಬೇಕು. ಆತ್ಮವಿಶ್ವಾಸದ ಕಾರಂಜಿಯಾಗಿರುವ ನನಗೆ ಪರಮಾತ್ಮನ ಆಶ್ರಯವನ್ನೇ ಪಡೆದವಳಿಗೆ ಪುರುಷಾಶ್ರಯ ಬೇಕಾಗಿಲ್ಲ. ಮದುವೆ ಮಾಡಿಕೊಳ್ಳುವುದು ಕೆಲವು ಉದ್ದೇಶಗಳಿಗಾಗಿ. ದೈಹಿಕ ಬೇಡಿಕೆಯಾದ ಕಾಮತೃಪ್ತಿಗೆ, ವಾತ್ಸಲ್ಯ ತೃಪ್ತಿ ಮಾಡುವ ಸಂತಾನಾಪೇಕ್ಷೆಗೆ, ಅಥವಾ ಸಾಮಾಜಿಕ ರಕ್ಷಣೆಗೆ. ತೋರಲು ಹೆಣ್ಣಾಗಿದ್ದರೂ ಕಾಮನೇ ಹುಟ್ಟಿಲ್ಲದ ನಿರ್ವಿಕಾರಿ ನಾನು. ಅಂದಾಗ ಕಾಮನ ಕಾಟವೇ ಇಲ್ಲ. ಜಗತ್ತಿನ ಮಕ್ಕಳನ್ನೆಲ್ಲ ದೇವ ಸಂತಾನವೆಂದು, ನನ್ನ ಮಕ್ಕಳೆಂದು ತಿಳಿಯುವ ವಿಶ್ವ ಕುಟುಂಬಿ ನಾನು. ರಕ್ಷಣೆಗೆ ಮಹಾದೇವನನ್ನೇ ಬೆನ್ನಿಗೆ ಹೊಂದಿದವಳು. ನನಗೇತಕ್ಕೆ ಮದುವೆಯ ಬಂಧನ? ಓಂಕಾರನ ಹೃದಯದಲ್ಲಿ ತುಲನಾತ್ಮಕ ಅಧ್ಯಯನ ನಡೆದಿತ್ತು. ಉಡುತಡಿಯ ಹೊರಾಂಗಣದ ಗುಡ್ಡ ಮತ್ತು ಹಿಮಾಲಯದ ಗೌರೀಶಂಕರ ಬೆಟ್ಟಗಳ ಮಧ್ಯದ ಸಂವಾದವೆನಿಸತೊಡಗಿತ್ತು. ಇಂತಹ ತಾಯಿಯ ಹೊಟ್ಟೆಯಲ್ಲಿ ಇಂತಹ ಮಗಳೇ? ಮೂಕ ವಿಸ್ಮಿತನಾಗಿದ್ದ ಒಂದು ಅಜ್ಞಾನದ ಕೂಸು, ಇನ್ನೊಂದು ಬೆಳಗಿನ ಪುತ್ಥಳಿ, ಆಳವಾದ ಕಂದಕದೊಡನೆ ಸ್ಪರ್ಧಿಸಿ ನಿಂತ ಪರ್ವತದಂತೆ. ಮಗಳೇ, ಪವಿತ್ರವಾದ ಮಾನವ ಪ್ರೇಮ ದೈವೀ ಪ್ರೇಮದ ಮೊದಲ ಮೆಟ್ಟಿಲು. ಅದನ್ನು ತುಳಿದು ಮುಂದಣ ಮೆಟ್ಟಿಲಿಗೆ ಹೋಗಬಹುದಲ್ವಾ? ನೇರವಾಗಿ ಎರಡನೆಯ ಮೆಟ್ಟಿಲನ್ನು ಹತ್ತಬಲ್ಲವರು ಮೊದಲ ಮೆಟ್ಟಿಲಿಗೆ ಏಕೆ ಬಯಸಬೇಕವ್ವ? ಶಕ್ತಿ ಇಲ್ಲದವರು ಹತ್ತಲಿಕ್ಕೆ ಇರುವುದು ಅದು. ಸಂಸಾರ ಸಾಗರವನ್ನು ಈಸಲಿಕ್ಕೆ ಪತಿಯು ಸೋರೆಕಾಯಿಯಂತೆ. ದುರ್ದೈವಕ್ಕೆ ಸಿಕ್ಕಿದುದು ತೂತು ಸೋರೆಕಾಯಿಯಾದರೆ ಇನ್ನೂ ಬಹು ಕಷ್ಟ ಕಣವ. ಅದು ಪೂರಕವಾಗುವ ತೇಲುಕಾಯಿ ಆಗುವುದರ ಬದಲಿಗೆ ಮುಳುಗುವ ಕಾಯಾಗುವುದು. ಯಾವ ಕಾಯಿಯ ಸಹಾಯವಿಲ್ಲದೆ ಈಜಬಲ್ಲವರಿಗೆ ಸೋರೆಕಾಯಿ ಅನವಶ್ಯಕ. ನೋಡವ್ವ,
ನಮ್ಮ ಮನೆತನದ ಬಳ್ಳಿಗೆ ನೀನೊಂದೇ ಕುಡಿ. ನಿನ್ನಿಂದಲೇ ಈ ವಂಶದ ಲತೆ ಚಿಗುರೊಡೆಯಬೇಕು. ಮದುವೆಯಾಗದೆ ಉಳಿದರೆ ಅದು ಇಲ್ಲಿಗೆ ಕೊನೆಯಾಗದೆ. ಲಿಂಗಮ್ಮ ದುಃಖದಿಂದ ಕೇಳಿದಳು. ಅವ್ವ, ಈ ವಿಶ್ವಚಕ್ರ ಎಡಬಿಡದೆ ಸುತ್ತುತ್ತಿದೆ. ಒಂದಾನೊಂದು ಕಾಲದಲ್ಲಿ ಸೃಷ್ಟಿಚಕ್ರವೇ ಅಂತ್ಯಗೊಳ್ಳುವಾಗ ಮನೆತನಗಳ ಪಾಡೇನು? ಎಷ್ಟೆಷ್ಟೋ ಕುಲ ವಂಶಗಳು ಹುಟ್ಟುವವೋ ಅಳೆಯುವವೋ. ಮಕ್ಕಳು ಮೊಮ್ಮಕ್ಕಳಿಂದ ಮನೆತನದ ಹೆಸರು ನಿಲ್ಲದವ. ಆದರ್ಶ ಸಿದ್ಧಪುರುಷರಿಂದ ಮನೆತನದ ಕೀರ್ತಿ ಮುಗಿಲಿಗೇರುವುದು. ಈ ನಾಡಿನಲ್ಲಿ ಸುತ್ತಲೂ ಎಷ್ಟೆಷ್ಟು ಮನೆತನಗಳಿಲ್ಲ. ಆದರೆ ಬಳ್ಳಿಗಾವಿಯ ಸುಜ್ಞಾನಿ ನಿರಹಂಕಾರರ ಕೀರ್ತಿ ಜನಜನಿತವಾಗುತ್ತಿಲ್ಲವೇ? ಯಾರಿಂದ? ವಿರಕ್ತರಾದ ಅಲ್ಲಮ ಪ್ರಭುದೇವರಿಂದ ತಾನೇ. ಮನೆತನದ ಸುದ್ದಿ ಅಲ್ಲಿರಲಿ. ನಮ್ಮ ಬದುಕು ಅಳಿಯುವ ಮೊದಲು ಆತ್ಮೋದ್ಧಾರ ಮಾಡಿಕೊಳ್ಳಬೇಕಲ್ಲ ನಮ್ಮ. ಬನವಾಸಿಯ ಶೆಟ್ಟರು ಬಂದು ಹೋಗಲಿ. ಹೆಣ್ಣಿದ್ದ ಮನೆಗೆ ಗಂಡು ಬರುವುದು ಸಹಜ. ಹಣ್ಣಿದ್ದ ಮರಕ್ಕೆ ಗಿಳಿಗಳು ಬರುವುದು ಸಹಜ. ನಂತರ ಒಪ್ಪುವುದು ಬಿಡುವುದು ಆಗಲಿ. ಲಿಂಗಮ್ಮ ಮೆಲ್ಲನೆ ಹೇಳಿ. ಚನ್ನಮಲ್ಲಿಕಾರ್ಜುನನಲ್ಲದ ಪುರುಷರು ನನಗಾಗದ ಮೋರೆ ನೋಡವ್ವ. ಅವನ ಹೊರತು ಯಾರ ಮುಂದೂ ನಿಲ್ಲಲಾರೆ, ತೋರಿಸಿಕೊಳ್ಳಲಾರೆ. ಮಹಾದೇವಿ ಈ ತಾಣವನ್ನು ಬಿಟ್ಟೆದ್ದು ಮನೆಯ ಹಿಂದಣ ಹೂದೋಟಕ್ಕೆ ಹೋದಳು. ನೀವೇನ್ರಿ ಮಗಳಿಗೆ ಎಳ್ಳಷ್ಟು ಬುದ್ಧಿ ಹೇಳಲ್ಲ. ನೀವು ಕೊಟ್ಟ ಸಲಿಗೆ ಶಿಕ್ಷಣಗಳೇ ಅವಳನ್ನು ಈ ಪರಿ ಮಾಡಿದವು. ಲಿಂಗಮ್ಮನ ಆಕ್ರೋಶ ಗಂಡನ ಮೇಲೆ ತಿರುಗಿತು. ಸಂಪೂರ್ಣ ಸ್ವಾತಂತ್ರ್ಯ ನಿನಗೇ ಲಿಂಗ. ನಿನಗಿಷ್ಟ ಬಂದ ಪರಿಯಲ್ಲಿ ಅವಳನ್ನು ಪರಿವರ್ತಿಸು. ಓಂಕಾರ ಶೆಟ್ಟಿ ಮೇಲೆದ್ದು ಶಲ್ಯವನ್ನು ಕೊಡವಿ ಹೆಗಲ ಮೇಲೆ ಹಾಕಿಕೊಂಡು ಮನೆ ಬಿಟ್ಟ. ಲಿಂಗಮ್ಮ ದಿಕ್ಕು ತೋಚದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಳು. ಇದಾಗಿತ್ತು ಅಧ್ಯಾಯ 19, ಮದುವೆಯ ಮಾತು. ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಸಮಯ ಇದ್ದಾಗ ಕೇಳಿಸ್ಕೊಂಡು ಆನಂದ ಪಡಬಹುದು. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.